ಮಾತಾಡ್ಕೊಂಡು ಅವನಿಗೆ ನೋಡೋಣ ಫುಲ್ ಜಾತ್ರೆ ನೋಡ್ಬೇಕು. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್. ಟೈಮ್ ಬಂದು 10 ಆಗಿದೆ. ನಾವಿವತ್ತು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನು ನಿಮಗೂ ಕೂಡ ತೋರಿಸ್ತೀನಿ ಜಾತ್ರೆ ಹೇಗಿರುತ್ತೆ ಅಂತ. ನೈಟ್ 10 ಆಗಿದೆ. ಇವಾಗ ನೈಟಲ್ಲಿ ಹೋಗ್ತಾ ಇರೋದು ನಾವು ಮತ್ತು ನಮ್ಮ ದೊಡ್ಡಮ್ಮರ ಫ್ಯಾಮಿಲಿ, 2 ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ತವರೆಲ್ಲ ಮಾರ್ನಿಂಗ್ ಸಿಗ್ತಾರೆ. ನಾವು ಇವತ್ತು ನೈಟೇ ಹೋಗೋಣ ಅಂತ ನೈಟ್ ಹೋಗ್ತಾ ಇದ್ವಿ. ತುಂಬ ವರ್ಷ ಆಗಿತ್ತು ನೈಟ್ ಹೋಗಿ, ಅದಕ್ಕೆ ನೈಟೇ ಹೋಗೋಣ ಚೆನ್ನಾಗಿರುತ್ತೆ ಅಂತ ನೈಟೇ ಹೋಗ್ತಾ ಇದ್ದೀವಿ. ನಾನು ತೋರಿಸ್ತೀನಿ ಅಲ್ಲಿ ಯಾವ ಥರ ಇರುತ್ತೆ ಅಂತೆಲ್ಲ. ನನಗೂ ಮರ್ತೋಗಿದೆ ಯಾವ ಥರ ಇರುತ್ತೆ ಜಾತ್ರೆ ಅಂತ ಎಲ್ಲ. ನಾನು ನಿಮಗೂ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಥರನೇ. ಮನೆಯಿಂದ ಹೊರಡೋದಕ್ಕೆ ಮುಂಚೆ ಕಾರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಹೊರಟ್ವಿ. ನೀವೇ ನೋಡ್ತಿರ್ಬೋದು, ನಾನು ನಮ್ಮ ಮಮ್ಮಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಟೈಮ್ ಬಂದು 11:20 ಆಗಿದೆ. ಅಂತ ನಿಲ್ಲಿಸಿದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ. ನಮ್ದು ಚನ್ನಪಟ್ಟಣ ಬಂದಿದ ತಕ್ಷಣ ನಮ್ ದೊಡ್ಡಪ್ಪ ಇಳ್ದೆ ಬಿಟ್ರು ಆಗ್ಲಿಕ್ಕ. ಚನ್ನಪಟ್ಟಣ ನನ್ನ ತಂಗಿಯ ಮದುವೆ ಜೋರು 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 ಜೋರು. ಗೈಸ್ ಹಂಗೆ ನಮ್ ದೊಡ್ಡಮ್ಮ ಹೊಡಿತಾರೆ ನೋಡಿ. ಸಾಂಗ್ ಕೇಳಿದ್ರೆ ನೀವೇ ಕಳೆದೋಗ್ತೀರಾ. ಸರಿಗಮಪ್ಪ ಹೋಗ್ಬೇಕಾಯ್ತು. ಅವ್ರು ಹಾಡಿದ್ರೆ ಇವರು ಯಾರಪ್ಪ ಅವ್ರು ಇದ್ದಾರಲ್ಲ, ಅವರು ಊಟ ಮಲ್ಲಿಗೆ ಬರ್ತಾಳಮ್ಮ ಬರ್ತಾಳೆ ಸಣ್ಣ ಹಾಡು ಹಾಡುವ ಮುತ್ತೈದೆರೆಲ್ಲ ಅರಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿ. ನೋಡ್ತಾ ಇರ್ಬೋದು ಯಾವ ಥರ ಲೈಟಿಂಗ್ಸ್ನೆಲ್ಲ ಹಾಕಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ಗಂತೂ ಫಿದಾ ಆಗಬೇಕು, ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಅಂದರೆ ಅಷ್ಟು ಪ್ರಾಪರಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾರ್ ಹೋಗ್ತಾ ಇತ್ತಲ್ಲ, ಸರಿಯಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಲೈಟಿಂಗ್ಸ್ ಎಲ್ಲ ಅಂತ. ತುಂಬ ಚೆನ್ನಾಗಿತ್ತು. ಅಲ್ಲಿ ಪಕ್ಕ ಸ್ಕೂಲು ಊಟ ಅಲ್ಲಿ ಎಷ್ಟು ಟೈಮು? 12:20 ಇವಾಗ ರೀಚ್ ಆದ್ವಿ. 12:20ಗೆ ರೀಚ್ ಆಗಿದ್ದೀವಿ. ಎಲ್ಲ ನಿಮ್ದೇನಾ ಅರೇಂಜ್ಮೆಂಟ್ಸು? ಹಾಯ್. ಗೈಸ್ ಇವಾಗ ಬಂದು ಪ್ರಸಾದ ತಿಂತಾ ಇದೀವಿ. ಎಲ್ಲ ಪ್ರಸಾದ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡ್ಸೋಕ್ಕೆ.
ಇವಾಗ 1 ಗಂಟೆ ಆಗಿದೆ. ಇವಾಗ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮಾಡಿಬಿಟ್ವಿ. 12:30 ಲಾಸ್ಟ್ ಇತ್ತು ಊಟ. ಸೊ ಅದಕ್ಕೆ ಊಟ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡಿಸೋಣ ಅಂತ ಹೂವನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಬರ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ. ನಾನು ತೋರಿಸ್ತೀನಿ ಎಲ್ಲ ವಿಡಿಯೋನು ಎಲ್ಲ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ. ಇಲ್ಲೇ ಒಂಥರ ಸ್ಪೆಷಲ್ಲು, ಯಾವ ಕಡೆನೂ ನಾನು ಕೇಳಲೇ ಇಲ್ಲ ಆ ಥರ ಇದು. ತೋರಿಸ್ತೀನಿ. ನಮ್ಮ ದೊಡ್ಡಪ್ಪನಿಗೆ ಹೇಳಿದ್ದೀನಿ, ಯಾರನ್ನಾದ್ರೂ ಇಲ್ಲಿ ಅವ್ರನ್ನೇ ಹೇಳೋಣ, ಒಂದು ಸ್ವಲ್ಪ ಮಾತಾಡ್ಸೋಣ ಅಂತ ಎಲ್ಲ ಹೇಳಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ. ಇದಿರೋದು ಮಂಡ್ಯ ಹತ್ರ ಹಾಬಲವಾಡಿ ಅನ್ನೋ ಊರಿನಲ್ಲಿರೋದು. ಟೋಪಿನ ತಿಮ್ಮಪ್ಪ ಅಂತ. ತುಂಬ ಜೋರಾಗಿ ಮಾಡ್ತಾರೆ ಈ ಹಬ್ಬ ಎಲ್ಲ. ನಾವು ವರ್ಷಕ್ಕೆ ಒಂದ್ಸಲ ಬರ್ತೀವಿ ಜಾತ್ರೆಗೆ, ಮಿಸ್ಸೇ ಮಾಡಲ್ಲ ಈ ಜಾತ್ರೆಗಂತೂ. ಆದರೆ ನಾವು ಮಾರ್ನಿಂಗ್ ಬರ್ತಿದ್ವಿ. ನಾವು ಈ ಥರ ಎಲ್ಲ ನೈಟ್ ಬರೋದಾಗಲಿ, ಈ ಥರ ಜಾತ್ರೆ ಫುಲ್ ನೋಡೋದಾಗಲಿ ನಾವು ಯಾವತ್ತೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಮುಂಚೆ ಮಾಡಿದ್ದೀವಿ, ಆದರೆ ನನಗೆ ಗೊತ್ತಿಲ್ಲ. ನಾನೇ ಚಿಕ್ಕವಳು ಇನ್ನು, ಅದಕ್ಕೆ ಸರಿಯಾಗಿ ನಂಗೆ ಆ ಥರ ಎಲ್ಲ ನೆನಪಿಲ್ಲ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವೇ ನೋಡಿ, ತುಂಬ ಚೆನ್ನಾಗಿರುತ್ತೆ ಎಲ್ಲ. ನಾವು 4 ಗಂಟೆ ಗಂಟ ನಿದ್ದೆನೇ ಮಾಡಿಲ್ಲ, ಅಷ್ಟು ಚೆನ್ನಾಗಿತ್ತು. ಫುಲ್ ಜಾತ್ರೆ ಎಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಹೋದ್ವಿ. ದೇವಸ್ಥಾನದಲ್ಲಿ ಎಲ್ಲ ಪೂಜೆನೂ ಮುಗಿದ್ಮೇಲೆ ಹೊರಗಡೆ ಬಂದು ನಾವು ಕೂಡ ಪೂಜೆ ಮಾಡ್ಕೊಂಡ್ವಿ. ನಾವು ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿ ಪೂಜೆ ಮಾಡಿ ಆಮೇಲೆ ಫುಲ್ ಎಲ್ಲ ಜಾತ್ರೆ ನೋಡೋಕೆ ಹೋದ್ವಿ. ಇಲ್ಲಿ ನೋಡ್ತಿದ್ರಲ್ಲ, ಈ 3 ಹೆಣ್ಣು ದೇವರನ್ನ ಊರೆಲ್ಲ ಮೆರವಣಿಗೆ ಮಾಡಿ ಲಾಸ್ಟ್ ಮಧ್ಯರಾತ್ರಿಲಿ ತಂದು ದೇವಸ್ಥಾನದ ಹತ್ರ ಈ ಥರ ಮೆರವಣಿಗೆ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಭಕ್ತಾದಿಗಳು, ಈಗ ನಾವು ಹೋಗಿದ್ವಲ್ಲ ಆ ಥರ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರು ಕೂಡ ಪೂಜೆ ಮಾಡಿಸ್ಬೋದು. ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡಿದಾಗ ನೈಟ್ 2 ಗಂಟೆ ಆಗಿತ್ತು. ಇವರು 4 ಗಂಟೆ, ಮಧ್ಯಾಹ್ನ 4 ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಈ ಥರ ಅಡುಗೆ, ಅನ್ನ ಸಾಂಬಾರು ಎರಡನ್ನೂ ಮಾಡೋಕ್ಕೆ. ನೋಡ್ತಾ ಇರ್ಬೋದು, ಅನ್ನ ಮಾಡಿ ಆಲ್ರೆಡಿ ಸ್ಟೋರ್ ಕೂಡ ಮಾಡಿದ್ದಾರೆ. ಈ ಪಾತ್ರೆ ನೋಡ್ತಾ ಇದ್ದೀರಲ್ಲ, ಈ ಪಾತ್ರೆಲಿ ಸಾಂಬಾರು ಮಾಡ್ತಾರೆ. 25 ಪಾತ್ರೆಲಿ ಸಾಂಬಾರು ಮಾಡ್ತಾರೆ. ಫುಲ್ ಬೆಳಗ್ಗೆವರೆಗೂ ಇದು ಸಾಂಬಾರು ಬಿಸಿಲೇ ಇರುತ್ತೆ. ಅಂದರೆ ಅಲ್ಲಿ ಕೆಂಡದಲ್ಲೇ ಒಂದು ಸ್ವಲ್ಪನೇ ಬೇಯ್ತಾ ಇರುತ್ತೆ. ಆ ಥರ ಬೆಳಗ್ಗೆವರೆಗೂ ಇದೇ ಥರ ಬೇಯಿಸ್ತಾನೆ ಇರ್ತಾರೆ. ಆಮೇಲೆ ಅನ್ನ ರಾತ್ರಿ ಎಲ್ಲ ಅನ್ನ ಮಾಡಿ ಅಲ್ಲಿ ಒಂದು ಮನೆ ತೋರಿಸಿದ್ನಲ್ಲ, ಅಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ. ನಾನು ಎಲ್ಲೂ ಕೂಡ ನೋಡಿಲ್ಲ ಈ ಥರ ಇಷ್ಟು ಅಡುಗೆ ಎಲ್ಲ ಫುಲ್ ನೈಟೇ ಮಾಡಿ ಈ ಥರ ಎಲ್ಲ ಸ್ಟೋರ್ ಮಾಡೋದು ಎಲ್ಲೂ ನೋಡೇ ಇಲ್ಲ ನಾನು. ಇಲ್ಲೇ ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರ ಜಾತ್ರೆ ನಾನು ನೋಡಿದ್ದು. ಅಂದರೆ ನಾನು ಪ್ರತಿ ವರ್ಷ ನೋಡ್ತೀನಿ, ಅಂದರೆ ಬೇರೆ ದೇವಸ್ಥಾನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ನೋಡ್ಬೇಕಂದ್ರೆ ನೋಡೋಣ, ಫುಲ್ ಜಾತ್ರೆ ನೋಡ್ಬೇಕು. 3 ವರ್ಷದ ನಂತರ ಇವತ್ತು ನೈಟ್ ಬಂದಿರೋದು ನಾವು ಮನಜೋರ್ ಜಾತ್ರೆಗೆ. ಆದರೆ ಈ ಥರ ಎಲ್ಲ ಯಾವತ್ತೂ ನೋಡೇ ಇರಲಿಲ್ಲ ನಾವು. ಈ ಥರ ಮೆರವಣಿಗೆದು ಯಾವುದು ನೋಡಿ, ಚಿಕ್ಕ ಹುಡುಗರು ನೋಡಿದ್ದೀವಿ. ಮರ್ತು ಹೋಗಿತ್ತು ನನಗೆ. ಇವನೇ ಚಿಕ್ಕವನಂದ್ರೆ ನಾನು ಇವನಿಗಿಂತನೂ ಚಿಕ್ಕವನೇ. ಅಪ್ಪರೆಲ್ಲ ನಮ್ಮ ಡ್ಯಾಡಿಗೆ ಫುಲ್ ನಿದ್ದೆ. ನಮ್ಮ ದೊಡ್ಡಪ್ಪ ಫುಲ್ ವಿಡಿಯೋ ಮಾಡೋಣ ಅಂದರು, ಆಗಲೇ ಮಲ್ಕೊಳಕ್ಕೆ ಹೋಗ್ತಾವ್ರೆ. ಟೈಮ್ ಎಷ್ಟಾಗಿರ್ಬೋದು ಹೇಳಿ? 2:30 ನಾವು ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಸಾಂಬಾರು ಮತ್ತೆ ರೈಸ್ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲರೂ ಮಿಸ್ ಮಾಡದೆ ನಮ್ಮ ಬ್ಲಾಗ್ನ ನೋಡಿ ಹೆಂಗಿದೆ ಜಾತ್ರೆ, ಏನೇನು ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬೇಗ ಎಲ್ಲರೂ. ಇನ್ನು ಎಲ್ಲ ಥರ ವಿಡಿಯೋನು ಅಪ್ಲೋಡ್ ಮಾಡ್ತೀವಿ. ಸೊ ಈ ಟೈಮ್ ಫುಲ್ಲು ಆಷಾಢದ ಟೈಮಲ್ಲೇ ನಮಗೆ ತುಂಬ ಹಬ್ಬಗಳು
ಈ ತರ ನಮ್ಮ ಮನೆ ದೇವ್ರ ಜಾತ್ರೆ ಎಲ್ಲ ಬೀಳೋದು. ಸೊ ನಾನು ಜಾಸ್ತಿ ಈ ತರ ಹಬ್ಬ ಅದು ಲೈಟಿಂಗ್ಸ್ಗೆ ಎಲ್ಲ ಫಿದಾಗ್ಬಿಡ್ಬೇಕು ಅಷ್ಟು. ನಾನು ಕಾರಲ್ಲಿ ಲಾಸ್ಟ್ ಅಲ್ಲಿ ಕೂತಿದ್ದೆ, ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಸೂಪರ್. ನಿಮ್ಗೋಸ್ಕರ ತುಂಬಾ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಚಾನಲ್ನ. ನಾವಿಷ್ಟು ಎಫರ್ಟ್ಸ್ ಆಗ್ತಾ ಇದೀವಿ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಮಸ್ತ್. ನಾವು ಬೆಳಗ್ಗೆ ಬಂದಿದ್ರೆ ಬೆಳಗ್ಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಹೋಗಿ ಪೂಜೆ ಮಾಡಬೇಕಿತ್ತು. ಆದರೆ ಈಗ ಆ ಥರ ಏನಿಲ್ಲ. ಆ ದೇವ್ರುಗಳನ್ನೆಲ್ಲ ಇಲ್ಲೇ ತಂದಿದ್ದಾರೆ. ಒಂದೇ ಸಲ ಎಲ್ಲ 3 ದೇವ್ರಿಗೂ ಪೂಜೆನೂ ಮಾಡಾಯ್ತು. ನಮ್ದಿನ್ನೇನು ಇಲ್ಲ. ಬೆಳಗ್ಗೆ ಎದ್ದು ಮತ್ತೆ ತಾವ್ರೆ ಎಲೆಯಲ್ಲಿ ಊಟ ಕೊಡ್ತಾರೆ. ಆ ಊಟನ ತಿನ್ಬಿಟ್ಟು ಮನೆಗೆ ಹೋಗಿ. ಇನ್ನೊಂದು ದೇವಸ್ಥಾನ ಇದೆ ಗೈಸ್, ಅಲ್ಲೋಗಿ ಪೂಜೆ ಮಾಡ್ಕೊಂಡು 3 ಆಗಿದೆ. ಇವಾಗ ನನಗೆ ಪಾನಿಪುರಿ ತಿನ್ಬೇಕನ್ನಿಸ್ತೈತೆ, ಚುರ್ಮುರಿ ತಿನ್ಬೇಕನ್ನಿಸ್ತೈತೆ. ಅಷ್ಟೊತ್ತಿಂದ ಓಪನ್ ಇತ್ತು ಅಂಗಡಿ. ಇವಾಗ ತಿನ್ನೋ ಟೈಮ್ಗೆ ಹೋದ್ರೆ ಎಲ್ಲ ಕ್ಲೋಸ್ ಮಾಡಿ ಮಲ್ಕೊಂಡವ್ರೆ. ಗೈಸ್ ಇಲ್ಲಿ ಯಾವುದೋ ಒಂದು ಐತೆ, ಬನ್ನಿ ಹೋಗೋಣ. ನೋಡಿ ಅವರು ಎತ್ತಿಟ್ಬಿಡ್ತವ್ರೆ. ಯಾಕೋ ತಿನ್ನೋ ಋಣನೇ ಇಲ್ಲ ಅನಿಸ್ತಾ ಇದೆ ನಮಗೆ ಇವಾಗ. ಇನ್ನೂ ಮುಂದೆ ತುಂಬ ಇದೆ, ನೋಡ್ಕೊ ಬರೋಣ. ಇವ್ರದೆಲ್ಲ ಬರೀ ಮಾತಷ್ಟೇ, ಏನು ನಂಬೇಡಿ. ಏನು ಒಂದು ಪೈಸದ್ದೇನು ತಗೋತಿಂದಿಲ್ಲ ಆಗ್ಲಿಂದ. ಈ ಅಂಕಲ್ ಓಪನ್ ಮಾಡೋರೆ, ಕಾಸೆ ಎಲ್ಲ ಐತೆ ಅವ್ರೆ. ಕೇಳ್ಕೊಂಡು ಅಲ್ಲಿ ಹೋಗಿ ಮಾವಿನಕಾಯಿ ಐತೆ. ಸಾಂಬಾರು ಅದು ಮಡಗೋಕೆ 30 ರೂಪಾಯಿ ನಿಮಗಾದ್ರೆ ಬೇರೆ ಅಲ್ಲೇ 20 ರೂಪಾಯಿ ಅಂತಾನೆ. ಬೇರೆ ಕಡೆ ಎಲ್ಲೂ ಓಪನ್ ಇರಲಿಲ್ಲ. ಇವು ಅಂಕಲ್ 30 ಹೇಳ್ತಿದ್ರು ಎಲ್ಲ ಕ್ಲೋಸ್ ಆಗಿರೋದಕ್ಕೆ. ಬೇರೆ ಕಡೆ ಎಲ್ಲ 20 ಇತ್ತು. ಆದರೆ ನಾವು ಪೂಜೆ ಮಾಡ್ಕೊಂಡು ಆದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ನಾವು ಹೋಗಿ ತೊಗೊಂಡಿರಲಿಲ್ಲ. ಸರಿ ಏನೂ ಮಾಡೋಕ್ಕಾಗಲ್ಲ, ಇವ್ರದ್ದು ಒಂದೇ ಅಂಗಡಿ ಅಲ್ವಾ ಅಂದ್ಬಿಟ್ಟು ಅಲ್ಲೇನೆ ತೊಗೊಂಡ್ವಿ. ನಕ್ಬಿಡಿ. ನಮ್ಮ ಯೂಟ್ಯೂಬ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಖಂಡಿತಮ್ಮ, ಸಂತೋಷವಮ್ಮ. ಫೈನಲಿ ಚುರ್ಮುರಿ ಸಿಕ್ತು. ಗೈಸ್ ನೋಡಿ, ನಮ್ಮ ಮಮ್ಮಿ ಕಾಸು ಹಾಕ್ಬಿಟ್ಟವ್ರು. ಪಾಪ ಎಷ್ಟವ? ಜೋಳ ಬಿಸಿ ಜೋಳ 20 ರೂಪಾಯಿ, 20 ರೂಪಾಯಿ ಬಿಸಿ ಜೋಳ, ಬಿಸಿ ಜೋಳ 20 20 20. ಜೋಳ ಬಿಸಿ ಜೋಳ 20 ರೂಪಾಯಿ, 20 ರೂಪಾಯಿ ಬಿಸಿ ಜೋಳ, ಬಿಸಿ ಜೋಳ 20 20 20. ಜೋಳ ಬಿಸಿ ಜೋಳ 20 ರೂಪಾಯಿ, 20 ರೂಪಾಯಿ. ನೀವು ಮಾಡೋ ಥರ ಟೈಮ್ 4 ಗಂಟೆ. ಇವಾಗ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ದೇವಾ ಮಾದೇವ ಬಾರೋ ತುಂಡು ಮಲ್ಲಿಗೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಒಳ್ಳೆ ಸಿಂಗರ್ ಕರ್ಸಿದ್ದಾರೆ ತೋಪಿನ ತಿಮ್ಮಪ್ಪನ ಹಾಬುಲವಾಡಿಗೆ. ಅಂತ ಸಿಂಗರು ಇಡೀ ಜಗತ್ತಲ್ಲೇ ನೋಡಿಲ್ಲ ನಾನು. ಒಳ್ಳೆ ಭವಿಷ್ಯ ಇದೆ ಮುಂದಕ್ಕೆ ಅವರು ಮಾತ್ರ. ಕಿತ್ತಾಡ್ಕೊಂಡು ಇಲ್ಲೊಂದು ಕಳ್ಳ ಯಾರು ಕಪ್ಪೆ. ತುಮಕೂರವನೇ ಹೊಸ ಕಾರ್ ತಂದಿದ್ದೀನಿ. ಕಿಪ್ಪಿರ್ತೀನಿ ಅನ್ನೋಳು ತುಂಬಿಡ್ತೀನಿ ಅದ್ರಲ್ಲಿ ಅಷ್ಟೇ. ಬೆಳಿಗ್ಗೆ ಮಾಡೋಣ, ಈಗೆಲ್ಲ ನಿದ್ದೆ ಬರ್ತೈತೆ. ಸ್ವಲ್ಪ ಹೊತ್ತು ಮನೆ ಕಳೋಣ. ಬೆಳಿಗ್ಗೆ 6ಗೆ ಎದ್ದು ರೆಡಿಯಾಗಿ ಇವಾಗ ಊಟಕ್ಕೆ ಹೋಗ್ತಾರೆ. ಸಾರಿ, ನಾಷ್ಟ. ಅಲ್ಲೇ ಪ್ರಸಾದ ಕೊಡ್ತಾರೆ. ನಾನು ರಾತ್ರಿ ಹೇಳಿದ್ನಲ್ಲ ತಾವ್ರೆ ಎಲೆಯಲ್ಲಿ, ಆ ಥರ ತೋರಿಸ್ತೀನಿ ಬನ್ನಿ. ತಿಮ್ಮಪ್ಪಂಗೆ ಪ್ರಿಯವಾದದ್ದು ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ತಾವಿರೆ ಎಲೆ. ಸೊ ಸುಮಾರು ವರ್ಷಗಳಿಂದ, ಈಗಲ್ಲ ವರ್ಷಗಳಿಂದನೇ ತಾವ್ರೆ ಎಲೆಲೆ ಊಟ ಕೊಡ್ತಾರೆ ಅಲ್ಲಿ. ಆಮೇಲೆ ನಾವೀಗ ಊಟ ಮಾಡಿದ್ನು ಕೂಡ ಎಲೆ ಎತ್ತಂಗಿಲ್ಲ, ತುಂಬಾ ಜಾಸ್ತಿ ಊಟನೇ ಬಡಿಸ್ತಾರೆ. ಆ ಊಟ ಬಡಿಸಿದ ಎಲೆ, ಈಗ ನಾವ್ ತಿಂದಿದ್ದ ಎಲೆ ಕೂಡ ಅಲ್ಲೇ ಇರುತ್ತೆ. ಯಾಕಂದ್ರೆ ಅಲ್ಲಿ ತಿಮ್ಮಪ್ಪ ನೋಡಿ ತೃಪ್ತಿ ಪಡ್ಬೇಕಂತೆ. ಓ, ಅನ್ನ ಬಿಟ್ಟು ಹೋಗಿದ್ದಾರೆ,
ಅಂದ್ರೆ ಇವರು ತೃಪ್ತಿಯಾಗಿ ಊಟ ಮಾಡಿದ್ದಾರೆ ಅಂತ ನೋಡಿ ಖುಷಿ ಪಡ್ಬೇಕಂತೆ. ಅದಕ್ಕೆ ಅಲ್ಲಿ ಊಟ ಮಾಡಿದ್ದು ಕೂಡ ಇತ್ತಲ್ಲ, ನೀವು ನೋಡ್ತಿರ್ಬೋದು, ಇದು ಗಾಳಿಲಿ ಅದಾಗದೆ ಆರ್ಕೊಂಡ್ ಹೋಗ್ಬೇಕಂತೆ ಎಲೆಗಳು, ಆತರ ಹೇಳಿದ್ರು ಅಲ್ಲಿ ಒಂದ್ ತಾತ. ಇದೇ ಊರಾ? ಯಾಕೆ ಇಲ್ಲಿ ತಾವರೆಲೆಲ್ಲ ಊಟ ಕೊಡೋದು? ನಾವು ಆಗಿನಿಂದ ಪೂರ್ವದಿಂದ ಹಂಗೆ ಬಂದಿರೋದು. ತಿಮ್ಮಪ್ಪಂಗೆ ತವರೆಯಲ್ಲಿ ಊಟ ಕೊಡೋದು. ಈ ತವರೆಲ್ಲ ತರ್ತೀವಿ ನಾವು ಊರಿಗೆ ಎಲ್ಲ. ನಾವು ವರ್ಷಕ್ಕೆ ಒಂದ್ 2-3 ಸಾವಿರ ಜನ ಇವಿ ಹುಳ. ಒಂದೊಂದು ಮನೆಗೆ ಒಂದೊಂದು ಪಿಂಡಿ ಎಲೆ, ಒಂದೊಂದು ಸೌದೆ, ಒಂದೊಂದು ಪಿಂಡಿ, ಆಮೇಲೆ ಅಕ್ಕಿ ಹಸಿರು, 1,000 ದೊಡ್ಡ ಒಂದು ಕುಳಕೆ ಕೊಡ್ತೀವಿ. ಆಮೇಲೆ ಯಾಕೆ ಈ ದೇವ್ರ ಹೆಸರು ಬಂದು ಚಿಕ್ಕಮ್ಮ ಅಂತ. ಈ ಹುತ್ತ ಮನೆಯಲ್ಲೇ ಬೆಳೆದಿರೋದು. ಮನೆಯಲ್ಲೇ ಬೆಳೆದ ಮೇಲೆ ಈ ಮನೆಯವರು ಮನೆ ಖಾಲಿ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಲ್ಲ ಎಲ್ಲೆಲ್ಲಿ ಯಾವ ರಾಮನಗರದಾಗ ಆಗಲ್ಲ ಬಿಡೋಣ. ಎಲ್ಲ 50,000 ಕೊಡು, 20,000 ಕೊಡು ಟ್ಯಾಕ್ಸ್. ಕಿಸಿಯೋದಲ್ಲ, ಏನಾದರೂ ಮಾತಾಡೋದು ಫ್ರೆಂಡ್ಸ್. ಮಾತು ಮುಂಚೆ ಕಿಸಿಯೋದಲ್ಲ ಅಂತ ನಮ್ಮ ದೊಡ್ಡಪ್ಪ ಮಾಡ್ತಾರೆ ಪೂಜೆ. ಈ ದೇವ್ರ ಹೆಸರು ಬಂದು ಕಾರೆಮಳೆ ಕೆಂಪಮ್ಮ ಅಂತ. ಇಲ್ಲೂ ಇದೇ ಲಾಸ್ಟ್ ಪೂಜೆ ನಮ್ಮದು. ಎಲ್ಲ ಕಡೆ ಮುಗಿಸ್ಕೊ ಬಂದಮೇಲೆ ಇಲ್ಲಿ ಲಾಸ್ಟ್ ಈ ದೇವಸ್ಥಾನದಲ್ಲೂ ಪೂಜೆ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಇವಾಗ ಎಲ್ಲ ಮುಗೀತು, ಮನೆಗೆ ಹೊರಡ್ತಾ ಇದ್ದೀವಿ. ಲಾಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ತುಂಬ ನಿದ್ದೆ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಇಲ್ಲಿಗೇ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.